ಹಲೋ ಫ್ರೆಂಡ್ಸ್, ಇರುವ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು, ಟ್ರೆಡಿಷ್ನಲ್ಲಾಗಿ ಮುಸ್ಲಿಂ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಏನೇನು ವಸ್ತುಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಒಂದು 400 ಗ್ರಾಮಷ್ಟು ಈರುಳ್ಳಿ, ಒಂದು ಕಟ್ಟು ಪುದೀನ, ಒಂದು ಕಟ್ಟು ಕೊತ್ತಂಬರಿ, ಒಂದು ಕಟ್ಟು ಮೆಂತ್ಯ ಸೊಪ್ಪು, ಒಂದು 4 ರಿಂದ 7 ಮೆಣಸಿನಕಾಯಿ, 400 ಗ್ರಾಮ್ ಟೊಮ್ಯಾಟೊ, ಗರಂ ಮಸಾಲ ಪದಾರ್ಥಗಳು, ಮೊಸರು, 1 kg ಮಟನ್ ಮತ್ತು ಒಂದು 1/4 ಲೀಟ್ರಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 1/4 ಲೀಟ್ರಷ್ಟು ಎಣ್ಣೆನ ಆ್ಯಡ್ ಮಾಡಿ ಫ್ರೆಂಡ್ಸ್, ಅಡುಗೆ ಎಣ್ಣೆ. ನಂತರ ಗರಂ ಮಸಾಲ ವಸ್ತುಗಳನ್ನ ಆ್ಯಡ್ ಮಾಡಿ, ಚಕ್ಕೆ, ಲವಂಗ ಹಾಗೂ ಏಲಕ್ಕಿ ಒಂದು 2 ರಿಂದ 3 ಆ ರೀತಿ ತಗೊಳ್ಳಿ. ಒಂದು 400 ಗ್ರಾಮಷ್ಟು ಈರುಳ್ಳಿನ ಆ್ಯಡ್ ಮಾಡಿ ಫ್ರೆಂಡ್ಸ್. ಈರುಳ್ಳಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗೇ ನಿಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಈರುಳ್ಳಿ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ವೇಟ್ ಮಾಡಬೇಕು. ಮೀಡಿಯಮ್ ಫ್ಲೇಮ್ ಇಡಬೇಡಿ, ಒಂದು ಸ್ವಲ್ಪ ಜಾಸ್ತಿ ಫ್ಲೇಮಲ್ಲೇ ಇಡಿ. ಆಮೇಲೆ ನೀವು ನೋಡ್ಕೋಬೇಕು, ಅದನ್ನು ಸ್ವಲ್ಪ ಮಿಕ್ಸಿಂಗ್ ಮಾಡ್ತಾನೆ ಇರಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ ವೇಟ್ ಮಾಡಲೇಬೇಕು ಫ್ರೆಂಡ್ಸ್. ಗೋಲ್ಡನ್ ಬ್ರೌನ್ ಆಗಲಿಲ್ಲ ಅಂತ ಹೇಳಿದ್ರೆ ಬಿರಿಯಾನಿ ಲಾಸ್ಟ್ನಲ್ಲಿ ಬಿರಿಯಾನಿ ಆಗಲ್ಲ, ಖುಷ್ಕ ಆಗಿಬಿಡುತ್ತೆ, ಅದು ಕಲರ್ ಬರಲ್ಲ ಬಿರಿಯಾನಿಗೆ. ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಮೆಣಸಿನ್ಕಾಯಿನ ಆ್ಯಡ್ ಮಾಡಿ, ಹಸಿ ಮೆಣಸಿನ್ಕಾಯಿ 4 ರಿಂದ 7 ಆ್ಯಡ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ, 100 ಗ್ರಾಮು ಬೆಳ್ಳುಳ್ಳಿ, 100 ಗ್ರಾಮ್ ಶುಂಠಿ, ಎರಡೂ 50-50% ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು. ಇಲ್ಲಾಂದರೆ ಅದು ಪಾತ್ರೆಗೆ ಅಂಟ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡ್ತಾನೆ ಇರಿ. ಈಗ ನೆಕ್ಸ್ಟು ನೀವು ಪುದೀನನ ಆ್ಯಡ್ ಮಾಡೋ ಟೈಮು. ಪುದೀನ 1 ಕಟ್ಟಷ್ಟು ಪುದೀನ 1 ಕಟ್ಟಷ್ಟು ತಗೊಳ್ಳಿ. ನಂತರ ಮೆಂತೆ ಹಾಗೂ ಕೊತ್ತಂಬರಿ ಸೊಪ್ಪು ಎರಡನ್ನೂ ಆ್ಯಡ್ ಮಾಡಿ. ಮೆಂತೆ ಮತ್ತು ಪುದೀನ ಆ್ಯಡ್ ಆದಮೇಲೆ ಉಪ್ಪನ್ನು ಆ್ಯಡ್ ಮಾಡಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಫ್ರೆಂಡ್ಸ್. ಜಾಸ್ತಿ ಉಪ್ಪನ್ನು ಹಾಕಬೇಡ್ದು. ನಾವು ನೆನೆಸಿಟ್ಟಿರೋ ಅಕ್ಕಿ ಮತ್ತು ಮಟನ್ ಎರಡಕ್ಕೂ ಮಿಕ್ಸ್ ಆಗೋ ರೀತಿಯಲ್ಲಿ ಉಪ್ಪನ್ನು ಆ್ಯಡ್ ಮಾಡಬೇಕು. ಈಗ ಟೊಮ್ಯಾಟೊ ಆ್ಯಡ್ ಮಾಡೋದ. ಟೊಮ್ಯಾಟೊ ಒಂದು 400 ಗ್ರಾಮಷ್ಟು ಟೊಮ್ಯಾಟೊನ ಆ್ಯಡ್ ಮಾಡೋದ ಫ್ರೆಂಡ್ಸ್. ಟೊಮ್ಯಾಟೊ ಆ್ಯಡ್ ಆದಮೇಲೆ ನೆಕ್ಸ್ಟು ನಾವು ಉಪ್ಪನ್ನು ಆ್ಯಡ್ ಮಾಡಬೇಕು. ನಾನು ಮೊದಲೇ ಅಂತ ಹೇಳಿಬಿಟ್ಟೆ. ಈಗ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನೆನೆಸಿಟ್ಟಿರೋ ಅಕ್ಕಿ ಹಾಗೂ ಮಟನ್ ಎರಡಕ್ಕೂ ಮತ್ತು ಈ ತರಕಾರಿಗಳು ಏನು ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಬೇರೆ ಮಸಾಲೆ ಪದಾರ್ಥ ಇದೆ ಅದಕ್ಕೆ ಅನುಗುಣವಾಗಿ ಉಪ್ಪನ್ನು ಆ್ಯಡ್ ಮಾಡಬೇಕು. ಈಗ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಆ್ಯಡ್ ಮಾಡಿ, ಲಿಮಿಟೆಡ್ ಕ್ವಾಂಟಿಟಿಲಿ ಆ್ಯಡ್ ಮಾಡಿ. ಒಂದು 4 ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 4 ಸ್ಪೂನಷ್ಟು ಧನಿಯಾ ಪುಡಿ. ನೋಡಿ ಫ್ರೆಂಡ್, ಇದು ಗಟ್ಟಿ ಮೊಸರು ಮನೆಯಲ್ಲೇ ಮಾಡಿದ್ದು, ಇದೊಂದು 1/4 ಲೀಟ್ರಷ್ಟು ಇದನ್ನು ಆ್ಯಡ್ ಮಾಡಿ. ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ ಇರುವ ಆಹಾರನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ನೀಟಾಗಿ ತೊಳೆದಿಟ್ಕೊಂಡಿರೋ ಲೈನ್ ಪೀಸ್ ಮಟನ್ ಇದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ನಿಮಗೆ ತುಂಬ ಒಳ್ಳೆ ಟೆಕ್ಸ್ಚರ್ ಇರುತ್ತೆ, ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಯಬೇಕು, ಕುದಿ ಬರಬೇಕು. ಕುದಿ ಬಂದಾಗ ಒಂದು ಸ್ವಲ್ಪ ನಿಂಬೆಹಣ್ಣು ರಸನ ಆ್ಯಡ್ ಮಾಡೋದ. ಇನ್ನೂ ಕೂಡ ಬಿರಿಯಾನಿಗೆ ಟೇಸ್ಟ್ ಬರುತ್ತೆ ಡಿಯರ್ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಯಾವುದೇ ಬೇರೆ ರೀತಿ ರೆಸಿಪಿ ಬೇಕಂದರೆ ನೀವು ಕಮೆಂಟ್ನಲ್ಲಿ ತಿಳಿಸಿ, ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ಬೇರೆ ರೀತಿ ಯಾವುದೇ ಪದಾರ್ಥಗಳು ಆ್ಯಡ್ ಆಗಿಲ್ಲ, ಎಲ್ಲ ಮನೇಲಿ ಏನಿರುತ್ತೆ ಲಿಮಿಟೆಡ್ ಪದಾರ್ಥಗಳು, ಅದೇ ಪದಾರ್ಥಗಳು. ಈಗ ನೋಡಿ, ಇದು ಇನ್ನೊಂದು ಸೀಕ್ರೆಟ್ ಏನಂದರೆ, ಸ್ವಲ್ಪ ಕುದೀತಿರೋ ಬಿಸಿ ನೀರನ್ನ ಆ್ಯಡ್ ಮಾಡಬೇಕು ನಾವು. ತಣ್ಣೀರು ಹಾಕಬೇಡಿ, ಕುದೀತಿರೋ ಬಿಸಿ ನೀರನ್ನ ಆ್ಯಡ್ ಮಾಡಿ. ಈ ನೀರು ಆ್ಯಡ್ ಮಾಡಿದ್ರೇ ನಿಮಗೆ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿ ಬರೋದು ಫ್ರೆಂಡ್ಸ್. ಈಗ ನೆನೆಸಿಟ್ಟಿರೋ ಅಕ್ಕಿನ ಆ್ಯಡ್ ಮಾಡೋ ಟೈಮು.
ಕುದಿ ಬರೋವರೆಗೂ ವೇಟ್ ಮಾಡಿ. ಕುದಿ ಬಂದಮೇಲೆ ನೀವು ಅಕ್ಕಿನ ಆ್ಯಡ್ ಮಾಡಬೇಕು. ನೋಡಿ ಕುದಿ ಬರ್ತಾ ಇದೆ ಇವಾಗ. ಈ ಟೈಮ್ನಲ್ಲೇ ನೀವು ಬೇಕಾದರೆ ಟೇಸ್ಟ್ ಮಾಡ್ಬೋದು ಮಟನ್ ಬೆಂದಿದೆಯೋ ಇಲ್ವೋ ಅಂತ ಹೇಳಿ. ಇದು ಸ್ವಲ್ಪ ಜಾಸ್ತಿ ಉಪ್ಪಾಗಿರುತ್ತೆ, ಯಾಕಂದರೆ ನಾವು ನೆನೆಸಿಟ್ಟಿರೋ ಅಕ್ಕಿ ಹಾಗೂ ಮಟನ್ ಏನಿದೆ ಅದು ಎರಡಕ್ಕೂ ಸೇರಿ ಉಪ್ಪು ಹಾಕಿರ್ತೀವಿ. ಫ್ರೆಂಡ್ಸ್, ಅಕ್ಕಿನ ಆ್ಯಡ್ ಮಾಡ್ತಿರಲ್ಲ, ಇನ್ನು ಎಕ್ಸ್ಟ್ರಾ ನೀರನ್ನಂತೂ ಆ್ಯಡ್ ಮಾಡಬೇಡಿ. ನಾವು ಫಸ್ಟೇ 1:2 ರೇಷಿಯೋಲಿ ನೀರನ್ನು ಆ್ಯಡ್ ಮಾಡಿರೋದು. ಅದು ಕುದೀತಿರೋ ಬಿಸಿ ನೀರನ್ನ ಆ್ಯಡ್ ಮಾಡಿರೋದು. ಆಮೇಲೆ ಅಕ್ಕಿನ ಆ್ಯಡ್ ಆದಮೇಲೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ದು. ನೀವು ಒಂದು 2-3 ಸತಿ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ ಕುದಿ ಬರ್ತಾ ಇದೆ ಈಗ. ಈ ಕುದಿ ಬಂದಿರೋ ಟೈಮಲ್ಲಿ ದಮ್ಮಿಗೆ ಬಿಡ್ಬೇಕು ನಾವು. ದಮ್ಮಿಗೆ ಬಿಡಬೇಕಾದ್ರೂ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಮೊಸರು ಚಟ್ನಿ ಹಾಗೂ ನಿಂಬೆಹಣ್ಣು ಮತ್ತು ಸೌತೆಕಾಯಿ ಇದ್ರ ಜೊತೆಗೆ ನೀವು ಟೇಸ್ಟ್ ಮಾಡಿ ಬಿರಿಯಾನಿನ. ಬಿಸಿ ಇರಬೇಕಾದ್ರೆ ತಿನ್ನಿ. ಬಿಸಿ ಇರಬೇಕಾದ್ರೆ ಬಿರಿಯಾನಿ ತಿಂದ್ರೇ ಟೇಸ್ಟ್ ನಿಮಗೆ. ದಮ್ಮಿಗೆ ಬಿಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಲೈಟಾಗಿ 1-2 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿ, ಇನ್ನೂ ಜಾಸ್ತಿ ರುಚಿ ಬರುತ್ತೆ. ಎಲ್ಲ ಊಟದ ಜೊತೆ ತುಪ್ಪ ಇದ್ದರೆ ತುಂಬ ರುಚಿ. ಫ್ರೆಂಡ್ಸ್, ಈಗ ನಮ್ಮ ಬಿರಿಯಾನಿ ರೆಡಿಯಾಗಿದೆ. ಈಗ ಮೊಸರು ಚಟ್ನಿ, ಸೌತೆಕಾಯಿ ಹಾಗೂ ನಿಂಬೆಹಣ್ಣು ಜೊತೆ ಬಿರಿಯಾನಿನ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್.